ಬಾಬು ಯಾವುದೋ ಲಾಟ್ರಿ ನಿನಗೆ ಯಾವ ಜನ್ಮದ ಪುಣ್ಯನೋ ನಿನ್ನ ತಂದೆ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ. ನಮ್ಮ ಮುನ್ಸ್ವಾಮಿನು ಓಡಾಡ್ತಾ ಇದ್ದ, ಎಲ್ಲ ಮಾಡೋದು ಒಂದ್ಸರಿ ಎಲ್ಲ ಒಂದ್ ಕಡೆ ಬೋದ್ಬಿಡೋದು, ಇನ್ನೇನೋ ಮಾಡೋದು ಇನ್ನೇನೋ ಒಂಥರ ಆಗ್ಬಿಡೋದು. ಹಾಗಾಗಿ ಇವತ್ತು ಈ ಕೆಲಸವನ್ನ ತಾವು ಮಾಡೋದಕ್ಕೆ ತಲೆ ಕೆಲಸ ಮಾಡೋ ಖುಷಿಯಾಗಿರೋ. ಸ್ವಲ್ಪ ನೀನು ಸ್ವಲ್ಪ ಜೋರಾಗು. ಇನ್ಮೇಲೆ ನೀವು ಒಳ್ಳೆಯವರು, ನಿಮ್ಮ ತಾಯಿ ಹಂಗವರು, ನೀನು ಹಂಗೆ ನೀನು. ಹಾಗಾಗಿ ಒಳ್ಳೆ ಕುಟುಂಬದಿಂದ ಬಂದಂಥವ್ರು. KGF ನಿಂದ ಬೆಂಗಳೂರು ರೈಲ್ವೆ ಜಾಸ್ತಿ ಬೋಗಿ ಮಾಡಬೇಕು ಅಂತ ಹೇಳಿದ್ದು. ಕೋಲಾರದಿಂದ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ ಮಂಜು ಈಗಾಗಲೇ 4 ಲೈನ್ ಆಗಿದೆ. ಮರಳಳ್ಳಿಯಿಂದ ರೈಲ್ವೆ ನಿಲ್ವೆ ಕೋವಿಡ್ ಸಮಯದಲ್ಲಿ ನಿಂತೋಗಿದೆ ಅಂತ ಅನ್ನೋದು ಹೇಳಿದ್ದಾರೆ. ಅದನ್ನು ಕೂಡ ಎಲ್ಲ ಒಂದು ಕಡೆ ಜಾರಿ ಮಾಡ್ತಕ್ಕಂಥ ಅದಕ್ಕೆ ನಾನು ತಕ್ಷಣವೇ ಕ್ರಮ ವಹಿಸ್ತೀವಿ. LC 800A ಬಿಡ್ ಸಿಕ್ಕಿದೆ ಅನ್ನೋದನ್ನ ಅದೇ ತಾನೇ ಮಾಲೂರ್ದು ತಮ್ಮ ಗೌಡ್ರದು. ಇದಕ್ಕೆ ನಾನು ಒಂದನ್ನು ಹೇಳ್ತೀನಿ, प्रेमनारायण जी अब थोड़ा 2 घंटा हुआ तो 2 घंटा 3 घंटा टेक्निकली क्या करना कैसा करना नहीं सब जयराम जी थोड़ा वो सब भी स्टडी कर को एक टाइम नहीं होता अनदर 50 60 70 इयर्स को प्रॉब्लम नहीं होना चाहिए. 50-60 ವರ್ಷ ಕಾಯಿಲೆ ಇನ್ಯಾವುದು ಇರಬಾರ್ದು. ಆ ರೀತಿ ಮಾಡೋದಕ್ಕೆ ತಾವು ಕ್ರಮ ವಹಿಸಬೇಕು ಅನ್ನೋ ಮಾತನ್ನು ಹೇಳಿ, ನನಗೆ ಕೋಲಾರದಲ್ಲಿ ಒಂದು ಕೋಚ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಮುನಿಯಪ್ಪ ಸಾಹೇಬ್ರದ್ದು ತುಂಬ ಆಸೆ ಇತ್ತು. 1200 ಎಕರೆ ಕೊಟ್ಟಿದ್ದೀನಿ ಅಣ್ಣ ನನಗೆ ಹೇಳಿದ್ರು. ಈಗ ಮುನಿಯಪ್ಪಣ್ಣ ಹೆಂಗೆ ಅಂದರೆ ಎತ್ತೀತು ಅಂದರೆ ಕೊಡುಗೆ ಕಟ್ಟು ಅಂದ್ಬಿಡ್ತಾರೆ ಒಂದೊಂದ್ಸಾರಿ. ಅಣ್ಣ ಅದೆಲ್ಲೈತೆ ಜಾಗ ಕೊಡೋಣ ಅಂದರೆ ಇವತ್ತಿಗೂ ಇಲ್ಲ ಜಾಗ. ನಾನು ಇವತ್ತು ನಿಮ್ಮ ನಂಜೇಗೌಡರೆ ವಿನಂತಿ ಮಾಡ್ತೀನಿ, ನಮ್ಮ ಕೋಚ್ ಫ್ಯಾಕ್ಟ್ರಿಗಳು ಈಗಾಗಲೇ 3 ಕಡೆ ಮಾಡಿದ್ದಾರೆ. ನಮ್ಗೆ ಸಾಕಷ್ಟು ಫ್ಯಾಕ್ಟ್ರಿಗಳಿಂದ ಬರ್ತಾ ಇದೆ. ಅದ್ರ ಬದಲಿಗೆ ನೀವೇನಾದರೂ ಜಾಗ ಕೊಟ್ಟರೆ ನಾವು ಬೇರೆ ಮಾಡೋದು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಟ್ರೈ ಮಾಡ್ತೀವಿ. ನಮ್ಮಲ್ಲಿ ಅನೇಕ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಯೋಜನೆಗಳ ಜೊತೆಯಲ್ಲಿ ನಾವು ಬೆಂಗಳೂರು ಮೈಸೂರು ಇದರ ಜೊತೆಯಲ್ಲಿ ನಾನು ಕಳೆದ 11 ವರ್ಷದಲ್ಲಿ 1652 ಕಿಲೋಮೀಟರ್ ಹೊಸ ಮಾರ್ಗ ಹಾಕಿದ್ದೇವೆ. ಸುಮಾರು ಮೋದಿಯವರು ಬಂದ ಮೇಲೆ ಕರ್ನಾಟಕಕ್ಕೆ, ದೇಶಕ್ಕೆಲ್ಲ ಕರ್ನಾಟಕಕ್ಕೆ ಮಾಡಿದ್ದೀವಿ. 98% ಎಲೆಕ್ಟ್ರಿಫಿಕೇಶನ್ ಆಗಿದೆ. ಇನ್ನು 2% ಎಲೆಕ್ಟ್ರಿಫಿಕೇಶನ್ ಆದರೆ ಇಡೀ ದೇಶದಲ್ಲೂ ಕೂಡ ಡೀಸೆಲ್ ಇಂಜಿನ್ ಓಡಾಡೋದಿಲ್ಲ. ಅದಲ್ದಿರ ರೈಲ್ವೆ ಸುರಕ್ಷತೆ ಬಗ್ಗೆಗೋಸ್ಕರವಾಗಿ ನಾವು ಕವಚವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದು ಕೋಲಾರಕ್ಕೂ ಕೂಡ ಅನ್ವಯ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮಾಡಿದ್ದೀವಿ ಗೌಡ್ರೆ. 644 ROBಗಳನ್ನು ಮುಗಿಸಿದ್ದೀವಿ. ನನಗನ್ನಿಸ್ತದೆ ಇವತ್ತೇನು ಕೈಗೆತ್ಕೊಂಡಿದ್ದೀವಿ ಎಲ್ಲವನ್ನು ಕೂಡ ನಾವು ನಮ್ಮಲ್ಲೇ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ರೈಲ್ವೇಕರಣ, ಆಧುನೀಕರಣ ಸುಮಾರು 2,000 ಕೋಟಿ ರೂಪಾಯಿನಲ್ಲಿ ಕೇವಲ ಕರ್ನಾಟಕದಲ್ಲಿ ಕೋಲಾರ, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ ವಿದ್ಯುದೀಕರಣ ಅನ್ನೋ ಜೊತೆಗೆ ನಾವು ಅವೆಲ್ಲವನ್ನು ಕೂಡ ಆಧುನೀಕರಣ ಮಾಡ್ತಾ ಇದ್ದೀವಿ. ಮತ್ತೆ ಯಾದಗಿರಿಯಲ್ಲಿ ಹಿರಿಯರಾಗಿದ್ದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು ಒಂದು ಕಾರ್ಖಾನೆ ಮಾಡಿದ್ರು. ನಾನು ಆ ಕಾರ್ಖಾನೆಗೆ ಹೋದೆ. 50 ಜನ ಕೆಲಸ ಮಾಡ್ತಾ ಇದ್ರು. 150 ಎಕರೆ ಜಾಗ, ಅದು 150 ಎಕರೆ ಗೌಡ್ರೆ. ನಾನು ಯೋಚನೆ ಮಾಡಿ ನಮ್ಮ ಅಧಿಕಾರಿಗಳನ್ನು ಕರ್ಕೊಂಡೋಗಿದ್ದೆ. ಅಲ್ಲಿಯ ಲೋಕಸಭಾ ಸದಸ್ಯರು ರಾಧಾಕೃಷ್ಣ ಅವ್ರನ್ನೂ ಕರ್ಕೊಂಡೋದೆ. ತೀರ್ಮಾನ ಮಾಡಿ ಇವತ್ತಲ್ಲಿ 1,000 ಜನ ಕೆಲಸ ಮಾಡೋದಕ್ಕೆ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿಸಿದ್ದೇನೆ. ನಮಗೆ ಯಾರೋ ಮಾಡೋದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಬೇರೆ ಆ ಥರದ ಅವಶ್ಯಕತೆಗಳಿಲ್ಲ ಅನ್ನೋದನ್ನು ಹೇಳಿ, ರೈಲ್ವೆ ಜನರಿಗೋಸ್ಕರವಾಗಿ ನಾವು ಮಾಡುವ ಯೋಜನೆಗಳಾಗಿವೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು
ರಾಷ್ಟ್ರದ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಎಲ್ಲ ಲೋಕಸಭಾ ಸದಸ್ಯರ ಸಹಕಾರದಿಂದ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಸುಮಾರು 49,000 ಕೋಟಿ ರೂಪಾಯಿಗಳ ಯೋಜನೆ ಪುಸ್ತಕದಲ್ಲಿದೆ ಯಜಮಾನ ಕರ್ನಾಟಕದಲ್ಲಿ. ಅದರೊಳಗೆ 23,000 ಕೋಟಿ ರೂಪಾಯಿಗಳ ಯೋಜನೆಯನ್ನ ಗೌಡ್ರೆ ಮುಂದಿನ 26 ಒಳಗಡೆ ಮುಗಿಸ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲೇ ಈ ಅವಧಿಯಲ್ಲಿ ಅದು ಕೂಡ ಮುಗಿಸ್ತೀವಿ. ಇದೆಲ್ಲವೂ ಕೂಡ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆ. ಆ ದೂರದೃಷ್ಟಿಯ ಚಿಂತನೆ ಜೊತೆಯಲ್ಲಿ ಇವತ್ತು ಈ ಒಂದು ಯೋಜನೆ ಆಗೋದ್ರಿಂದ ರೈತರಿಗೆ ಎಷ್ಟು ಅನುಕೂಲ ಆಯ್ತದೆ, ಬೇರೆಯವ್ರಿಗೆ ಎಷ್ಟು ಅನುಕೂಲ ಆಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೂಡಿಕೆದಾರರು ಬರ್ತಾರೆ ಗೌಡ್ರು. ಫೆಸಿಲಿಟೀಸ್ ಬೇಕು. ನಾನು ಹೋದ್ಮೇಲೆ ಚೆನ್ನೈ ತುಮಕೂರು ಕಾರಿಡಾರು 8,000 ಎಕರೆ ಅಕ್ವಿಜೇಷನ್ ಆಯ್ತು. ಯಾರಿಗೆ ಅನಾನುಕೂಲ ಆಗ್ತದೆ? ರೈತರಿಗೆಲ್ಲ ಒಂದು ಕಡೆ ನಾವೇನೇ ದುಡ್ಡು ಕೊಡ್ಬೋದು, ಆ ದುಡ್ಡನ್ನು ಅವ್ರು ಇಟ್ಕೊಳಕ್ ಆಗೋದಿಲ್ಲ ಪಾಪ. ಮನೇಲಿ ಒಳ್ಳೆ ಮಕ್ಕಳಿದ್ರೆ ಏನೋ ಅವ್ರು ಒಂದಲ್ಲ ಒಂದು ರೂಪಾಯಿ ಅಭಿವೃದ್ಧಿ ಆಗ್ಬೋದು. ಒಬ್ಬ ಮಕ್ಕಳೇನಾದ್ರು ಸ್ವಲ್ಪ ಕೆಟ್ಟವರಾದ್ರೆ 6 ತಿಂಗಳಿಗೆ ಎಲ್ಲವೂ ಖಾಲಿ ಮಾಡಿಬಿಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಅವಶ್ಯಕತೆ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಾನಿವತ್ತು ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ರೈಲ್ವೆಗೆ 8,408 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಯಜಮಾನ ರಸ್ತೆಗೆ. ಬೆಂಗಳೂರು ಸರ್ಕ್ಯುಲರ್ ರೈಲ್ವೆಗೆ ಏನೆಲ್ಲವನ್ನು ಮಾಡ್ತಾ ಇದ್ದೀವಿ. ಉಡಾನ್ ಯೋಜನೆಯಲ್ಲಿ 6 ಹೊಸ ವಿಮಾನ ನಿಲ್ದಾಣಗಳಿಗೆ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟರ್ಮಿನಲ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಭಾರತ ಸರ್ಕಾರ. ಮಲೆನಾಡಿನ ಇದಕ್ಕೆ ಹೆಬ್ಬಾಗ್ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಈಗಾಗಲೇ ನಡೀತಾ ಇದ್ರೆ. ಆಪ್ಟಿಕಲ್ ಫೈಬರ್ಗಳು ಗ್ರಾಮ ಪಂಚಾಯಿತಿಗೆ ಹೈಸ್ಪೀಡ್ ಬ್ರಾಂಡ್ ಸಂಪರ್ಕ ಒದಗಿಸುವುದಕ್ಕೋಸ್ಕರವಾಗಿ ಇವತ್ತು 32 ಪಂಚಾಯಿತಿಗಿತ್ತು. ಅದನ್ನು ಇವತ್ತು ನಾವು ಜಾಸ್ತಿ ಮಾಡಿ ಸುಮಾರು 41,993 ಕೋಟಿ ರೂಪಾಯಿ ಅನುದಾನವನ್ನು ಭಾರತ ಸರ್ಕಾರ ಎಲ್ಲ ಪಂಚಾಯಿತಿಗಳಿಗೂ ಕೂಡ ಕೊಡ್ತಾ ಇದೆ. ಬಂಧುಗಳೇ, ಇಂಥ ಸಂದರ್ಭದಲ್ಲಿ ನಾವೆಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಒಂದಾಗಬೇಕಾಯ್ತದೆ. ಆಮೇಲೆ ಅದಲ್ದಿರ ಮೂಲಭೂತ ಸೌಕರ್ಯಗಳಿಗೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳಿಗೆ, ಆಯುಷ್ಮಾನ್ ಕಾರ್ಡ್ಗಳಿಗೆ, ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಸ್ವಚ್ಛ ಭಾರತ ಅಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಶೌಚಾಲಯಗಳಿಗೆ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಆಹಾರ ಉತ್ಪಾದನೆಗಳಿಗೆ ಮಾಡ್ತಕ್ಕಂಥ ಅನೇಕ ಉಚಿತವಾಗಿ ನೀಡ್ತಕ್ಕಂಥ ಆಹಾರ ಧಾನ್ಯಗಳ ಜೊತೆಯಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಭಾಗದ ಜನರಿಗೆ ನಾವು ಸಾಕಷ್ಟು ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ನಾನು ಮಾತಾಡಿದ್ಮೇಲೆ ಬಿಡು ಮಾರೆ, ಒಂಚೂರು ಮಾತಾಡೋಣ ಇರು, ಸ್ವಲ್ಪ ತಡ್ಕೋ. ಅದಕ್ಕೆ ನೀವು ಅಲ್ಲೊಂದು ಕೂತ್ಕೊಂಡು ಒಂದು ಚಪ್ಪಾಳೆ ಹೊಡಿ ಅಂದ್ರೆ ಹೊಡಿನಾರೆ. ನೀವು ಎಲ್ಲ ಮಾತ್ರ ಕೇಳ್ತೇವೆ ಸವಲತ್ತ, ನೀವು ಅರ್ಥ ಮಾಡ್ಕೋಬೇಕು. ಆದರೆ ಬಂಧುಗಳ ಒಂದು ವಿನಂತಿ ಮಾಡ್ತೀನಿ, ದೇಶ ಬೆಳೀತಾ ಇದೆ, ದೇಶವನ್ನ ಇಡೀ ವಿಶ್ವ ನೋಡ್ತಾ ಇದೆ. ಭಾರತೀಯರ ಸ್ವಾಭಿಮಾನವನ್ನ, ಭಾರತೀಯರ ಒಂದು ಭಾವನೆಗಳನ್ನು ಇಡೀ ವಿಶ್ವ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಸೂಕ್ಷ್ಮತೆಗೆ ಮತ್ತೊಂದು ಹೆಸರಾಗಿ ಡಿಫೆನ್ಸ್ನಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇದೆಯೋ ಅದೇ ರೀತಿ ಆಗ್ತಾ ಇದೆ. ಈ ಕೆಲಸಗಳನ್ನು ಮಾಡುವ ಜೊತೆಯಲ್ಲಿ 3 ಕೋಟಿ ಜನ ಶುದ್ಧ ಕುಡಿಯೋ ನೀರಿದ್ರು, ಇವತ್ತು 15 ಕೋಟಿ ಜನ ಆಗಿದ್ದಾರೆ. ಅದಿನ್ನೂ ಕೂಡ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಸರಿಯಾದ ವ್ಯವಸ್ಥೆ ಆಗಿಲ್ಲ ನಂಜೇಗೌಡ್ರೆ. ನಾವು ಕೊಟ್ಟಿದ್ದು 2019ರಿಂದ 2024 ಮುಗಿಸಿ ಅಂತ, ಬಹುತೇಕ ಕಡೆ ಮುಟ್ಟೇ ಇರಲಿಲ್ಲ. ಇವಾಗ ಹೇಳ್ತಾರೆ ನೀವು ದುಡ್ಡು ಕೊಟ್ಟಿಲ್ಲ, ನಾವೆಲ್ಲರಿಗೂ ದುಡ್ಡು ಕೊಡ್ತೀವಿ. ಏನು ಹೇಳ್ತೀವಿ, ನೀವು ಎಷ್ಟು ಖರ್ಚು ಮಾಡಿದ್ದೀರಿ, ಮಾಲೂರಿಗೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಮಾಡಿ ಆಡಿಟಿಂದ ನಮ್ಗೊಂದು ಸರ್ಟಿಫಿಕೇಟ್ ಕೊಡ್ರಪ್ಪ, ಹಣವನ್ನು ನಾವು ಕೊಡ್ತೀವಿ ಅನ್ನೋ ಮಾತನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹೇಳಿದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಅಭಿವೃದ್ಧಿ 2 ಕಣ್ಣು ಇದ್ದಂಗೆ, ಯಾವ ಕಣ್ಣಿಗೂ ತೊಂದರೆ ಆದರೂ ಕೂಡ ಕುಂಠಿತವಾಗ್ತದೆ. ಒಂದೇ ನಾಣ್ಯದ 2 ಮುಖಗಳಾಗಿ ಮಾಡಬೇಕಾಗಿದೆ. ನೀವು ನಿಮ್ಮ ಮಲ್ಲೇಶ್ ಬಾಬುಗೊಂದು ಹೇಳಿ, ನಾಳೆ ಒಂದು ಕಾಗದ ಕಳಿಸಿ ಚೆಕ್ ಮಾಡಿಸ್ತೀನಿ, ಅವಶ್ಯಕತೆ ಇದ್ರೆ ಮಾಡಿಸೋಣ, ಏನು ತೊಂದರೆ ಇಲ್ಲ. ಆದ್ರಿಂದ ಬಂಧುಗಳೇ, ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದೀರಿ, ಸಾಕಷ್ಟು ಮಾತಾಡಿದ್ದೀವಿ. ಅಭಿವೃದ್ಧಿಯಲ್ಲಿ ರಾಜಕಾರಣ ಇಲ್ಲ, ದೇಶ
ದೇಶದ ವ್ಯವಸ್ಥೆಗೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿಂತನೆಗಳಿಗೆ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಭವ್ಯ ಭಾರತದ ಭವಿಷ್ಯಕ್ಕೆ ರೈಲ್ವೆ ಇಲಾಖೆ ಒಂದು ದೊಡ್ಡ ಇಂಜಿನ್ ಆಗಿದೆ. ನೀವು ಒಂದ್ಸಾರಿ ಹೋಗಿ ಬನ್ನಿ, ತ್ರಿಪುರಾ, ಮೇಘಾಲಯ, ಛತ್ತೀಸ್ಗಢ, ಜಾರ್ಖಂಡು, ಅರುಣಾಚಲ ಪ್ರದೇಶ, ಬೇರೆ ಬೇರೆ ಕಡೆ ಯಾವ್ಯಾವ ರೀತಿ ಕೆಲಸಗಳ ಅಭಿವೃದ್ಧಿ ಆಗ್ತಾ ಇದೆ. ಇದು ಆಗಬೇಕು, ನಮ್ಮಲ್ಲೂ ಆಗಬೇಕು ಅನ್ನೋದು ನನ್ನ ಭಾವನೆ ಇದೆ. ಕರ್ನಾಟಕಕ್ಕೆ ಒಂದು ಇತಿಹಾಸ ಇದೆ. ಕರ್ನಾಟಕದ ಜನ ಸ್ವಾಭಿಮಾನದ ಜೊತೆಯಲ್ಲಿ ಬದುಕನ್ನು ರೂಢಿಸ್ಕೊಳ್ತಕ್ಕಂಥದ್ದಾಗೋದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವಿವತ್ತು ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ನಮ್ಮ ರಾಜ್ಯದ ಮಂತ್ರಿಗಳಾದ MB ಪಾಟೀಲ್ ಸಾಹೇಬರು, ಅವರು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಗಳು, ಅವರು ಕೂಡ ನಾನು ಹೇಳಿದೆ ಸಣ್ಣ ಪುಟ್ಟ ಕಾರ್ಯಗಳಿರ್ತವೆ, ನಾವು ಏನೋ ಮಾಡ್ತಾ ಇರ್ತೀವಿ, ಅಲ್ಲಿ ಸಂಬಂಧಪಟ್ಟ ನಮ್ಗೆ ಏನು ಪಾಲಿಟಿಕ್ಸ್ ಇಲ್ಲ. ಆದ್ದರಿಂದ ಅವರು ತಮ್ಮ ಶುಭಾಶಯಗಳನ್ನು ಕೋರಿದ್ದಾರೆ. ಸುರೇಶ್ ಅವರಿಗೆ ನಾನೇ 2 ಸಾರಿ ಹೇಳಿದೆ, ನಗರಾಭಿವೃದ್ಧಿ ಮಂತ್ರಿಗಳು ನಿಮ್ಮ ಉಸ್ತುವಾರಿ ಮಂತ್ರಿ ಅಂತ ಕಾಣಿಸ್ತದೆ, ಬರ್ತೀನಿ ಅಂದ್ರು ಬಂದಿಲ್ಲ. ಆದರೆ ಬಂಧುಗಳ ಒಂದು ಹೇಳ್ತೀನಿ, ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ದೇಶ ಇದ್ದರೆ ಮಾತ್ರ ನಾವು ಯಜಮಾನ. ನಿಜವ ಸುಳ್ಳು ಹೇಳಿ ಹೊಡಿರಿ ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಅದಾದ್ರಿ ನೀನೇ ಹೊಡೆಯಲ್ಲ, ಪೇಗಪ್ಪ ಕತೆ ನಿಮ್ಮದು. ಯಾಕೆ ಹೇಳ್ತೀವಿ, ದೇಶ ಇಲ್ಲ ಅಂದರೆ ನಾವು ಯಾರು ಇರೋಕ್ಕಾಗೋದಿಲ್ಲ. ದೇಶದ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂದರೆ ಅಭಿವೃದ್ಧಿ ಆಗಬೇಕಾಗಿದೆ. ಈ ಅಭಿವೃದ್ಧಿಯನ್ನು ಮಾಡುವಾಗ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ನಾನು ನಂಜೇಗೌಡರಿಗೆ, ಗೋವಿಂದರಾಜಣ್ಣನಿಗೆ, ಮತ್ತೆ ನಮ್ಮ ಇನ್ನೊಬ್ರು ಅನಿಲ್ ಅಣ್ಣ ಅವರಿಗೆ, ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ಮಲ್ಲೇಶ್ ಬಾಬು ಅವ್ರ ಜೊತೆಲಿ ಬಾಕಿದೆಲ್ಲ ಆಮೇಲೆ ನೋಡೋಣ. ಆ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲ ಒಟ್ಟಾಗಿ ಕೆಲಸವನ್ನು ಮಾಡಬೇಕು, ಒಟ್ಟಾಗಿ ಸೇರಬೇಕು. ಅಟ್ಲೀಸ್ಟು ತಿಂಗಳಿಗೊಂದ್ಸಾರಿ ಸೇರಿ ಗೌಡ್ರಿ, ಏನು ತಪ್ಪು? ಸರಿಯಪ್ಪ ಮಲ್ಲೇಶ್ ಬಾಬು, ಸರಿ, ತಪ್ಪೇನಿಲ್ಲ. ಎಲ್ಲಾನು ಇಲ್ಲಿ ಗೋವಿಂದರಾಜ್ ಅವರೇ, ನಾವೇ ಕರೆಯೋಣ ಬಿಡಪ್ಪ, ಯಾಕೆ ತಲೆ ಕೆಡಿಸ್ಕೊತೀಯ? 1 ನಿಮಿಷ ಇರೋದ್ರೊಳಗೆ ನಂಜೇಗೌಡರು ಎಷ್ಟೋ ಮೇಲು, ಬೇರೆಯವ್ರು ನಂಗೆ ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಬೇರೆಯವ್ರ ಜೊತೆಲಿ ನಾವು NDAನವರು ಕುಳಿತುಕೊಂಡು ಮನೆ ಕೊಡೋಣ, ಸಾಮಾನ್ಯ ಜನರಿಗೆ ಏನು ತಿಳಿಸ್ಬೇಕೋ ತಿಳಿಸ್ತಾ ಇರುವ, ಅಭಿವೃದ್ಧಿ ಅಂದ್ರೆ ಏನು ಅನ್ನೋದನ್ನು ತೋರಿಸ್ತಾ ಇರುವ, ಅದನ್ನು ಮುಂದಿಟ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಹೇಳಿ ನಿಮಗೆಲ್ಲ ಒಳ್ಳೇದಾಗಲಿ. ಇನ್ಮೇಲಾದರೂ ಸ್ವಲ್ಪ ಯಾರಾದರೂ ಬಂದ, ನಾನೇ ಇಲ್ಲಪ್ಪ, ಯಾರೇ ಬರಲಿ, ಊರಿಗೆ ಅನುಕೂಲ ಮಾಡ್ತಾರೆ ಅಂದರೆ ಅವರನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಆ ಕೆಲಸವನ್ನು ನೀವು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮಗೆ ವಿಶೇಷವಾಗಿ ನನ್ನ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀರಿ. ಬಿಡ್ರಿ, ಆಯ್ತಲ್ಲ, ಹೇಳಿದ್ದೀರಿ ಅಲ್ರಿ, ಅಭಿನಂದನೆ ಸಲ್ಲಿಸ್ತೀರಿ. ಕೇವಲ 4-5 ದಿವಸದಲ್ಲಿ ತುಂಬ अच्छा अरेंजमेंट कर कोई आपका MP का, आपका इलेक्टेड बॉडी का, मैं सबको भी मैं शुभकामना ये करको. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡೋಣ. ದೇಶಕ್ಕೆ ಮೋದಿ ಅವರ ಚಿಂತನೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ ನಿಮ್ಗೆಲ್ಲ ಓದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.